ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್ 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 ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್ ಕಾರ್ಯಕ್ರಮ ಅಂತ ಹೇಳಿ. ಸ್ನೇಹಿತರೆ, ನಾನು ನಿಮ್ಮ ಜೊತೆಗೆ ನನ್ನ ಹೆಚ್ಚಿನ ಗೆಳತಿಯಾದಂಥ ಮಂಜುಳಾ ಅಂತ ಹೇಳ್ತಾ ಕೇಳುಗರೆ ಇವತ್ತಿನ ಕಾರ್ಯಕ್ರಮ ಆದಂತಹ ಆಕ್ಟಿವ್ ಬೆಂಗಳೂರು ಇವತ್ತಿನ ಕಾರ್ಯಕ್ರಮ ಆದಂತಹ ಬೀದಿ ಬದಿ ವ್ಯಾಪಾರಿಗಳ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತನ ಕೊಡ್ತಾ ಕೇಳುಗರೆ ಇವತ್ತಿನ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಕುರಿತಾಗಿ ಒಂದು ವಿಶೇಷವಾದ ವಿಷಯನ ಓದು ತಂದಿದ್ದೀನಿ. ಆ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಕಿವಿ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅದು ಅಂದರೆ, ಓರ್ವ ಮಹಿಳೆ ಮಗುವಿನ ಜನನಕ್ಕಾಗಿ ತನ್ನ ಸೌಂದರ್ಯವನ್ನೇ ತ್ಯಾಗ ಮಾಡುತ್ತಾಳೆ. ಅದೇ ಮಗ ಓರ್ವ ಸುಂದರ ಹೆಂಡತಿಗಾಗಿ ತನ್ನ ತಾಯಿಯನ್ನೇ ತ್ಯಾಗ ಮಾಡುತ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಅಂತ ವಿಷಯ ಏನಪ್ಪಾ ಅಂತ ಅಂದ್ರೆ, ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ಕುರಿತಾಗಿ ನಮ್ಮ ಜೊತೆ ರಂಗಸ್ವಾಮಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರದಿಂದ ಕರ್ನಾಟಕ ಸರ್ಕಾರ ಬೀದಿ ಬದಿ ವ್ಯಾಪಾರಿ ಅಧಿನಿಯಮದ ನಿಯಂತ್ರಣದಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ರಚನೆಯಾಗಿ ಕಮಿಟಿಯಲ್ಲಿ ತೀರ್ಮಾನ ಆಗಬೇಕಾಗಿರುವ ಕಾರಣದಿಂದ ಬೆಂಗಳೂರು ನಗರದ ಬೀದಿ ಬದಿ ವ್ಯಾಪಾರಿಗಳು ಧೈರ್ಯದಿಂದ ವ್ಯಾಪಾರ ಮಾಡಬಹುದು. ಯಾರಿಗೂ ಹೆದರಬೇಡಿ. ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಪರ್ಯಾಯ ವ್ಯವಸ್ಥೆ ಆಗುವವರೆಗೂ ಆ ಸ್ಥಳದಲ್ಲಿಯೇ ಎಲ್ಲ ಸವಲತ್ತುಗಳು ವ್ಯವಸ್ಥಾಪರಾಗಿ ಕೂರುತ್ತದೆ ಅಂತ ಹೇಳ್ತಾ, ಹಾಗೆ ಪರ್ಯಾಯ ವ್ಯವಸ್ಥೆ ಆದ ಮೇಲೆ ನಾವು ಅಲ್ಲಿಂದ ಶಿಫ್ಟ್ ಮಾಡಬಹುದು ಎಂಬ ಒಂದು ಆದೇಶವನ್ನು ಹೊರಡಿಸ್ತಾ ಇದ್ದಾರೆ ಡಾಕ್ಟರ್ ಸಿ.ಇ. ರಂಗಸ್ವಾಮಿಯ ರಾಜ್ಯಾಧ್ಯಕ್ಷರು ಆದಂತಹ ರಂಗಸ್ವಾಮಿ ಅವರು. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತು ಇನ್ನಷ್ಟು ಮಾಹಿತಿನ ಈ ಒಂದು ವಿಷಯದ ಕುರಿತಾಗಿ ನಮ್ಮ ಜೊತೆ ರಂಗಸ್ವಾಮಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ತಡಕ್ಕೆ ಕೇಳೋಣ ಬನ್ನಿ ಸ್ನೇಹಿತರೆ. ಬೀದಿ ಬದಿ ವ್ಯಾಪಾರಿಗಳ ಕುರಿತು ಈಗಾಗಲೇ ಕೇಂದ್ರ ಸರ್ಕಾರ ಅಧಿನಿಯಮ 2014 ಕಾಯ್ದೆ, ಕರ್ನಾಟಕ ಸರ್ಕಾರ 2019-20 ಅಧಿನಿಯಮ ನಿಯಂತ್ರಣ ಒಂದು ರಚನೆಯಾಗಿದೆ. ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಿದ್ದರೂ ಜನಸಂಖ್ಯೆ ಆಧಾರದ ಮೇಲೆ, ಉದಾಹರಣೆ 1 ಕೋಟಿ ಜನಸಂಖ್ಯೆ ಇದ್ದರೆ ಅದರಲ್ಲಿ 2.5% 2.5% ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬಹುದು ಅನ್ನತಕ್ಕಂಥದ್ದಿದೆ. ಈಗ ಕೆಲವು ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸ್ತೀನಿ ಅಂತ ಹೇಳಿ ಮುಖ್ಯ ಆಯುಕ್ತರಾಗಿರ್ಬೋದು ಹಾಗೂ ಕೆಲವು ಅಧಿಕಾರಿಗಳು ತೆರವುಗೊಳಿಸ್ತಾರೆ ಅಂತೇಳಿ ಭಯಪಡಿಸಿರ್ತಕ್ಕಂಥದ್ದು. ಧೈರ್ಯದಿಂದ ವ್ಯಾಪಾರ ಮಾಡಿ ಬೀದಿ ಬದಿ ವ್ಯಾಪಾರಿಗಳು, ಯಾರು ಭಯಪಡಬೇಡಿ. ಏಕೆಂದರೆ ನಮಗೆ ಸ್ಪಷ್ಟತೆ ಹೇಳುತ್ತೆ, ಕಾನೂನಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಅಕ್ಕಪಕ್ಕದಲ್ಲೇ ಅವರಿಗೆ ಮಾರ್ಕೆಟ್ ವಲಯ ಅಭಿವೃದ್ಧಿಯನ್ನು ಪಡಿಸಿ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಕೇವಲ 10 ಜನ 15 ಜನಕ್ಕೆ ಕೊಟ್ಟು ಮಿಕ್ಕಿದವ್ರನ್ನ ತೆರವುಗೊಳಿಸೋಕ್ಕೆ ನಾವು ಒಪ್ಪೋದಿಲ್ಲ. ಪ್ರತಿ ಒಬ್ಬ ಜನಸಂಖ್ಯೆ ಆಧಾರದ ಮೇಲೆ ಬೀದಿ ಬದಿ ವ್ಯಾಪಾರಿಗಳನ್ನು ಪ್ರತಿಯೊಬ್ಬರಿಗೂ ಗುರುತಿಸಿ ಅವರಿಗೆ ಮಾರ್ಕೆಟ್ ವಲಯ ಅಭಿವೃದ್ಧಿಯನ್ನು ಪಡಿಸಬೇಕು. ಈಗಾಗಲೇ ನಮ್ಮ ಮುಖ್ಯ ಆಯುಕ್ತರು ಹೇಳ್ತಾ ಇದ್ದರು, ಮಾಧ್ಯಮದಲ್ಲಿ ಮತ್ತು ಬೇರೆ ಬೇರೆ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ, ಬೀದಿ ಬದಿ ವ್ಯಾಪಾರಿಗಳನ್ನು ಯಾರೇ ಅಧಿಕಾರಿಗಳಾಗಲಿ ತೆರವುಗೊಳಿಸೋಕ್ಕೆ ಬರೋದಿಲ್ಲ. ಉತ್ತಮವಾಗಿ ಮಾರ್ಕೆಟ್ ವಲಯನ ಅಭಿವೃದ್ಧಿನ ಪಡಿಸಿ ಅವ್ರನ್ನ ಅಲ್ಲಿಂದ ಶಿಫ್ಟ್ ಮಾಡಬೇಕು ಹೊರತು ಏಕಾಏಕಿ ತೆಗೆಯೋಕ್ಕೆ ಬರೋದಿಲ್ಲ. ಕಾನೂನಲ್ಲಿ ಸ್ಪಷ್ಟತೆ ಹೇಳುತ್ತೆ. ಆದ್ದರಿಂದ ಕರ್ನಾಟಕದಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಧೈರ್ಯದಿಂದ ವ್ಯಾಪಾರ ಮಾಡಿ, ಯಾರೂ ಭಯಪಡಬೇಡಿ. ಇದಕ್ಕೆ ನ್ಯಾಷನಲ್ ಅಸೋಸಿಯೇಷನ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟದ ವತಿಯಿಂದ ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯದ ವತಿಯಿಂದ ತಿಳಿಸ್ತಾ ಇದ್ದೀವಿ. ಯಾರು ಹೆದರಬೇಡಿ. ನಾವು ಕಾನೂನಿಗೆ ಸಿದ್ಧವಾಗೋಣ, ಕಾನೂನನ್ನು ಚೌಕಟ್ಟಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಧೈರ್ಯದಿಂದ ವ್ಯಾಪಾರ ಮಾಡಿ.
ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ತಿಳಿಸುತ್ತಿದ್ದೇವೆ. ಕೆಳಗಡೆ ಕೇಳಿಸ್ಕೊಂಡ್ರಲ್ಲ, ಇದುವರೆಗೂ ನಿಮ್ಮ ಮೆಚ್ಚಿನ ರೇಡಿಯೋ ಆಕ್ಟ್ 90.4 ಕಂಪನಾಂಕಗಳಲ್ಲಿ ಪ್ರಸಾರ ಆಯಿತು. ಅದುವೇ ಬೀದಿ ಬದಿ ವ್ಯಾಪಾರಿಗಳ ಕುರಿತಾಗಿ ಕಾರ್ಯಕ್ರಮ. ಇವತ್ತಿನ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚುಗೆಯಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಬೋದು ಅಂತ ಹೇಳ್ತಾ ಕೆಳಗಡೆ ಹೊರಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಕಿವಿ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅದು ಅಂದರೆ, ಓರ್ವ ಮಹಿಳೆ ಮಗುವಿನ ಜನನಕ್ಕಾಗಿ ತನ್ನ ಸೌಂದರ್ಯವನ್ನು ತ್ಯಾಗ ಮಾಡುತ್ತಾಳೆ, ಅದೇ ಮಗ ಓರ್ವ ಸುಂದರ ಹೆಂಡತಿಗಾಗಿ ತನ್ನ ತಾಯಿಯನ್ನೇ ತ್ಯಾಗ ಮಾಡುತ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ನಾನು ಕೂಡ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಕೂಡ ಎದುರುಗಡೆ ಇಷ್ಟು ವರ್ಷಗಳ ಕಾಲ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಅಂದ್ರೆ ಮುಂದೆನೂ ಕೂಡ ಅದೇ ಒಂದು ಕಾರ್ಯವನ್ನು ನಿರ್ವಹಿಸ್ತೀರಾ, ಯಾಕಂದ್ರೆ ನಿಮ್ಮ ಕಾರ್ಯಕ್ಕೆ ಯಾವುದೇ ಧಕ್ಕೆ ಬರುವುದಿಲ್ಲ ಅಂತ ರಾಜ್ಯಾಧ್ಯಕ್ಷರಾದಂಥ ರಂಗಸ್ವಾಮಿ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಯಾರು ಎದುರುಗಡೆ ಅಂತ ನಾನು ಕೂಡ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.